ಕಳೆದ ವರ್ಷದಂತೆ ಕೂಡ ಈ ವರ್ಷ ಕೂಡ ನಮ್ಮ ಮಾಳ್ಸಾ ನಾಟ್ಯ ಕಲಾವೃಂದದ ಈ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಒಂದು ಇಬ್ಬರು ಮಹನೀಯರಿಗೆ ಒಂದು ಚಿಕ್ಕ ಸನ್ಮಾನದ ಕಾರ್ಯಕ್ರಮವನ್ನು ಮಾಳ್ಸಾ ನಾಟ್ಯ ಕಲಾವೃಂದದ ಜೊತೆಗೆ ಶ್ರೀ ಪ್ರಮೋದ್ ಎಸ್ ಮಾಳಸೇಕರ್ ಅವರು ಇಟ್ಟುಕೊಂಡಿದ್ದಾರೆ. ಕಳೆದ ವರ್ಷ ಕೂಡ ಇಬ್ಬರನ್ನು ಅವರು ಸನ್ಮಾನ ನಡೆಸಿಕೊಟ್ಟಿದ್ದರು. ಅದೇ ರೀತಿಯಾಗಿ ಈ ವರ್ಷ ಕೂಡ ಇಬ್ಬರಿಗೆ ಈ ಒಂದು ಶ್ರೀ ಸೋಮನಾಥ ದೇವರ ದಂಡಿ ಹಬ್ಬದ ದಿನ ನಡೆಯುವಂತಹ ಒಂದು ಯಕ್ಷಗಾನದ ಸಂದರ್ಭದಲ್ಲಿ ಈ ಒಂದು ವೇದಿಕೆ ಮೇಲೆ ಇಬ್ಬರು ಮಹನೀಯರನ್ನು ಇನ್ನೊಮ್ಮೆ ಈ ಸಲ ಸನ್ಮಾನ ಮಾಡುವ ಒಂದು ಚಿಕ್ಕ ಕಾರ್ಯಕ್ರಮ. ಚಿಕ್ಕದಾಗಿ ಚೊಕ್ಕದಾಗಿ ಆದಷ್ಟು ಬೇಗ ನಿಮ್ಮ ಅನುಮತಿ ಪಡೆದು ಈ ಒಂದು ಕಾರ್ಯಕ್ರಮವನ್ನು ನಾನು ನೆರವೇರಿಸಿಕೊಡ್ತೇನೆ. ಮೊದಲನೇದಾಗಿ ನಿಮ್ಮೆಲ್ಲರನ್ನು ಇನ್ನೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಮೊದಲು ನಮ್ಮ ಈ ಒಂದು ಯಕ್ಷಗಾನದ ನಿರ್ದೇಶಕರು, ಮಾರ್ಗದರ್ಶಕರು ಹಾಗೂ ನಮ್ಮ ಸೋಮನಾಥ್ ಟೆಂಪಲ್ ಕಮಿಟಿಯ ಅಧ್ಯಕ್ಷರು, ಅದೇ ರೀತಿಯಾಗಿ ಶ್ರೀ ಕುಮಾರ್ ಪಂತ್ ಸಮಾಜ ನಮ್ಮ ಬಿನ್ಗಾ ಘಟಕದ ಅಧ್ಯಕ್ಷರಾದ ಶ್ರೀಯುತ ಡಿ.ಬಿ. ನಾಯ್ಕಣ್ಣನವರು ತಮಗೆಲ್ಲ ಸ್ವಾಗತ ಕೋರಿದ್ದಾರೆ. ಹಾಗೂ ಈ ಒಂದು ಯಕ್ಷಗಾನ ಈ ಜಾತ್ರೆಯ ಎಲ್ಲ ಆಗು ಹೋಗು ರೂಪುರೇಷೆಗಳ ಬಗ್ಗೆ ತಮಗೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿಗೆ ಸನ್ಮಾನಿತರು ನಮ್ಮ ಬಿನ್ಗಾದವರೇ ಆದ ನಮ್ಮ ಸಮಾಜದ ಬಾಂಧವರೇ. ಮೊದಲನೆಯವರಾಗಿ ಶ್ರೀಯುತ ಆನಂದು ಸೈರು ಅವರ್ಸೇಕರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಕ್ಷಮಿಸಿ, ಮೊದಲಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸುವ ಮೊದಲು ನಾನು ಈ ಒಂದು ಸನ್ಮಾನವನ್ನು ನಡೆಸಿಕೊಡುವವರ ಒಂದು ಹೆಸರನ್ನು ಹೇಳಿಲ್ಲ, ಈಗ ಕ್ಷಮಿಸಬೇಕು, ಹೇಳ್ತಾ ಇದ್ದೀನಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡುವಂತಹ ಮಾನ್ಯರು ಶ್ರೀಯುತ ನಮ್ಮ ಡಿ.ಬಿ. ನಾಯ್ಕಣ್ಣನವರು. ನಾನು ಇವಾಗಲೇ ಹೇಳಿದ್ದೆ, ಈ ಒಂದು ಯಕ್ಷಗಾನದ ಮಾರ್ಗದರ್ಶಕರು ತಮ್ಮಲ್ಲಿರುವ ಯಕ್ಷಗಾನದ ಕಲೆಯನ್ನು ನಮ್ಮ ಯುವಕರಿಗೆ ಉಣಬಡಿಸಿ ಅವರ ಮೂಲಕ ತಮ್ಮ ಒಂದು ಅಗಾಧ ಶಕ್ತಿಯನ್ನು ಪ್ರಯೋಗಿಸಿ ಈ ಒಂದು ಯಕ್ಷಗಾನಕ್ಕೆ ಪ್ರತಿ ವರ್ಷವೂ ಅವರು ಕಾರ್ಯರೂಪ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವರು ನಮ್ಮ ಕುಮಾರ್ ಪಂತ್ ಸಮಾಜದ ಘಟಕದ ಅಧ್ಯಕ್ಷರು ಹೌದು, ಹಾಗೂ ಶ್ರೀ ಸೋಮನಾಥ್ ಟೆಂಪಲ್ ಕಮಿಟಿಯ ಅಧ್ಯಕ್ಷರು ಹೌದು. ಅವರಿಗೆ ನಾನು ಮೊದಲಿಗೆ ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ ಸುರೇಶ್ ವಾಯ್ ಮಾಳಸೇಕರ್, ಮಾಜಿ ನಮ್ಮ ಮಾಳ್ಸಾ ನಾರಾಯಣ ದೇವಸ್ಥಾನದ ಅಧ್ಯಕ್ಷರು, ಅವರು ಕೂಡ ಆಗಮಿಸಬೇಕು. ಅದೇ ರೀತಿಯಾಗಿ ಪಿ ನಾಯ್ಕರವರು, ಮಾಜಿ ಉಪಾಧ್ಯಕ್ಷರು ನಗರಸಭೆ, ಅವರು ಕೂಡ ಆಗಮಿಸಬೇಕು. ಅದೇ ರೀತಿಯಾಗಿ ನಮ್ಮ ಕುಮಾರ್ ಪಂತ್ ಸಮಾಜದ ಕೇಂದ್ರ ಘಟಕದ ಕಾರ್ಯದರ್ಶಿಗಳಾದ ಛತ್ರಪತಿ ಮಾಳ್ಸೇಕರ್ ಅವರು ಕೂಡ ಇಲ್ಲಿ ಆಗಮಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಛತ್ರಪತಿ ಮಾಳ್ಸೇಕರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಇನ್ನೋರ್ವ ಸನ್ಮಾನಿತರು ಶ್ರೀಯುತ ಕಿಶೋರ್ ಕೇಶವ್ ನಾಯ್ಕ್, ಅವರು ವೇದಿಕೆಗೆ ಬರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಮಾಳ್ಸಾ ನಾಟ್ಯ ಕಲಾವೃಂದದ ಪರವಾಗಿ ಎರಡು ಮಹನೀಯರಿಗೆ ವೇದಿಕೆ ಮೇಲೆ ಸ್ವಾಗತ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಮೊದಲಿಗೆ ಒಂದು ಚಿಕ್ಕ ಕಿರು ಪರಿಚಯ ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀಯುತ ಆನಂದು ಸೈರು ಅವರ್ಸೇಕರ್ ಒಬ್ಬ ವ್ಯಕ್ತಿ
ಅವರ ವ್ಯಕ್ತಿತ್ವ, ಅದೇ ರೀತಿಯಾಗಿ ಈ ಒಂದು ನಮ್ಮ ಸಮಾಜಕ್ಕಾಗಿ ಅವರು ಮಾಡುವ ಸಮಾಜಮುಖಿ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಹೀಗೆ ಹಲವಾರು ಒಂದು ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸುವ ಹೆಸರು ಏನು ಮಂಚೂಣಿಯರ್ ಇದೆ ಅಂದರೆ ಅವರು ನಮ್ಮ ಶ್ರೀಯುತ ಆನಂದು ಸೈರು ಅವರ್ಸೇಕರ್ ಅವರು 1954ರಲ್ಲಿ ಶ್ರೀ ಸೈರು ಹಾಗೂ ಶ್ರೀಮತಿ ಸುಭದ್ರಾ ಇವರ ಸುಪುತ್ರರಾಗಿ ಜನಿಸಿ ತುಂಬು ಕುಟುಂಬ, ದೊಡ್ಡ ಕುಟುಂಬದ ಒಂದು ಪರಿಸರದಲ್ಲಿ ಬೆಳೆದು ಎಲ್ಲ ನಮ್ಮ ಸಮಾಜಕ್ಕೆ ಮಾದರಿಯಾದಂತಹ ವ್ಯಕ್ತಿ ಎಂದರೆ ಅತಿಯೋಕ್ಷೆ ಆಗಲಾರದು. ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿ ಅಂದರೆ ಅವರ ಕಾಲದಲ್ಲಿ PUC ವರ್ಗ ಶಿಕ್ಷಣವನ್ನು ಓದಿ ಕೃಷಿ ಇಲಾಖೆಯಲ್ಲಿ ಒಂದು ನೌಕರಿಯನ್ನು ಪಡೆದು ಸುಮಾರು ಅಂದರೆ ನಿವೃತ್ತಿವರೆಗೆ ಆ ಒಂದು ಕೆಲಸಕ್ಕೆ ಸೇವೆಗೈದು ಈಗ ನಿವೃತ್ತಿ ಹೊಂದಿದ್ದಾರೆ. ಅವರ ಶ್ರೀಮತಿ ಹಾಗೂ ಇಬ್ಬರು ಗಂಡು ಮಕ್ಕಳು ಹಾಗೂ ಒಂದು ಪುತ್ರಿಯರನ್ನು ಅವರು ಹೊಂದಿದ್ದು, ಯೌವನಾವಸ್ಥೆಯಲ್ಲಿ ಈ ನಾಟಕ ರಂಗಕ್ಕೆ ಅವರ ಕೊಡುಗೆ ಬಹಳ ಅಪಾರ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಆಗಿನ ಒಂದು ನಾಟಕ ರಂಗದಲ್ಲಿ ನಮ್ಮ ಆ ಕಾಲದ ಜನಪ್ರಿಯ ರಂಗಭೂಮಿ ಕಲಾವಿದರಾದ ದಿವಂಗತ ಶಿವಾನಂದ್ ಪುರ್ಸು ನಾಯ್ಕ್ ಇವರ ಒಂದು ಮಾರ್ಗದರ್ಶನದಲ್ಲಿ ಇವರು ನಮ್ಮ ಮಾಸ ನಾಟ್ಯ ಕಲಾವೃಂದದಲ್ಲಿ ನಾಟಕ ಈ ಒಂದು ಕ್ಷೇತ್ರದಲ್ಲಿ ಧುಮುಕಿದವರು. ಹಲವಾರು ಅಂದರೆ ಪೋಷಕ ಪಾತ್ರದಿಂದ ಹಿಡಿದು ನಾಯಕನಾಗಿ, ಅದೇ ರೀತಿಯಾಗಿ ಖಳನಾಯಕನ ಪಾತ್ರದಲ್ಲಿ ಬಹಳಷ್ಟು ಮಿಂಚಿದ್ದಾರೆ ಅವರು. ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿ ಅವರ ಒಂದು ವರ್ಚಸ್ಸು, ಮೈಕಟ್ಟು ಆ ರೀತಿ ಇತ್ತು. ಖಳನಾಯಕರಿಗೆ ಹೇಳಿ ಮಾಡಿಸಿದಂಥ ಅವರ ಒಂದು ವ್ಯಕ್ತಿತ್ವ ಕೂಡ ಇತ್ತು. ಅದೇ ರೀತಿಯಾಗಿ ನನ್ನ ನೆನಪಿನ ಅಂಗಳದಲ್ಲಿ ಹೇಳೋ ಪ್ರಕಾರ ಮಹಾಸತಿ ದೇವಸ್ಥಾನದ ಒಂದು ಜಾತ್ರೆಯಲ್ಲಿ ನಾನು ಅವಾಗ ಬಹಳಷ್ಟು ಸಣ್ಣವನಿರಬೇಕು. ಆವಾಗ ಮೊದಲ ಈ ಒಂದು ಲಕ್ಷ್ಮೀ ವಜ್ರಳಿ ಅಂತ ಒಂದು ನಟಿಯನ್ನು ತಂದ ಅಂತ ದಿವಸ ಆ ಕಾಲದಲ್ಲಿ. ಆವಾಗ ಅವರು ಒಬ್ಬ ಉತ್ತಮ ಖಳನಾಯಕನಾಗಿದ್ದಂತಹ ಕಾಲದಲ್ಲಿ ಅವರ ಜೊತೆ ಮೊದಲ ಬಾರಿಗೆ ಅಭಿನಯಿಸಿದ್ದು ನನಗೆ ಇನ್ನೂ ನೆನಪಿದೆ. ಅದೇ ರೀತಿಯಾಗಿ ಸ್ವ ಇಚ್ಛೆ ಸ್ವಾಮಿ ಇಚ್ಛೆ ಅನ್ನುವ ಹಾಗೆ ಅವರು ನಾಟಕ ರಂಗಕ್ಕೆ ನೀಡಿದ ಕಲೆಗೆ ನೀಡಿದಂಥ ಭಕ್ತಿಯಂತೂ ಬಹಳ ಮೆಚ್ಚುವಂತು. ಅದೇ ರೀತಿಯಾಗಿ ಸಮಾಜಮುಖಿ ಕಾರ್ಯಕ್ರಮದ ಬಗ್ಗೆ ಹೇಳಬೇಕೆಂದರೆ ಈ ಧಾರ್ಮಿಕ ಏನಾದರೂ ಕಾರ್ಯಕ್ರಮಗಳಿದ್ದರೆ ಅವರು ಮಂಚೂಣಿಯಲ್ಲಿರ್ತಾರೆ. ಯಾಕೆಂತ ಹೇಳಿದರೆ ನಮ್ಮ ಮಾಸನಾರಾಯಣ ಯುವಕ ಮಂಡಲವರು ಹೋದ ವರ್ಷದಿಂದ ಏನು ಈ ಕೃಷ್ಣಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಕೂಡ ನಡೀತಾ ಇದೆ. ಅದು ಪ್ರಾರಂಭದ ದಿನ ಅಂದರೆ ಪ್ರತಿಷ್ಠಾಪನೆ ದಿನದಿಂದ ಹಿಡಿದು ಅದನ್ನು ವಿಸರ್ಜನೆ ಮಾಡುವವರೆಗೆ ಬೆಳಗಿಂದ ಸಾಯಂಕಾಲವರೆಗೆ ಏನು ದೇವರ ಕಾರ್ಯಗಳು ಮಾಡ್ತಾ ಇರುತ್ತೆ ಅದೆಲ್ಲ ಅವರು ಚಾಚು ತಪ್ಪದೆ ಅದನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅದು ಅವರ ದೊಡ್ಡ ಗುಣ. ಅದೇ ರೀತಿಯಾಗಿ ಈ ವರ್ಷ ನಮ್ಮ ಶ್ರಾವಣ ಮಾಸದಲ್ಲಿ ಮಾಸಾದೇವಿಯ ಒಂದು ಶ್ರಾವಣ ಪೂಜೆಯ ಈ ಸಾರ್ವಜನಿಕ ಪೂಜೆಯ ದಿನ ಈ ಯಕ್ಷ ಸಂಭ್ರಮ ಈ ಮಾಸನಾಟ್ಯ ಕಲಾವೃಂದರು ಅವರು ನೆರವೇರಿಸಿಕೊಟ್ಟಂಥ ಯಕ್ಷಗಾನದಲ್ಲಿ ಅವರ ಮನೆ ಮುಂದೆ ಈ ಒಂದು ಕಾರ್ಯಕ್ರಮ ಜರುಗಿದಾಗ ಎಲ್ಲ ಕಲಾವಿದರಿಗೆ, ಹೊರಗಿನಿಂದ ಬಂದಂತಹ ಕಲಾವಿದರಿಗೆ ತಮ್ಮ ಮನೆಯ ಒಂದು ಅಂಗಳದಲ್ಲಿ ಅವರಿಗೆ ಜಾಗ ಕೊಟ್ಟು ವಿದ್ಯುತ್ ಒಂದು ದೀಪದ ವ್ಯವಸ್ಥೆ ಮಾಡಿ ಅವರಿಗೆ ಈ ವೇಷಭೂಷಣಕ್ಕೆ ಅನುವು ಮಾಡಿಕೊಟ್ಟಂಥದ್ದನ್ನು ಇನ್ನೂ ನಮ್ಮ ನಾಟಕ ಮಂಡಳಿಯವರು ಅದನ್ನು ಇನ್ನೂ ಸ್ಮರಿಸುತ್ತಾರೆ. ಅದೇ ರೀತಿಯಾಗಿ ಈ ಎಲ್ಲ ಅವರ ಧಾರ್ಮಿಕ ಸಮಾಜಮುಖಿ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಪ್ರಮೋದ್ ಎಸ್ ಮಾಳಸೇಕರ್ ಅವರು ಹಾಗೂ ಮಾಳಸ ನಾಟ್ಯ ಕಲಾವೃಂದದ ಅವರನ್ನು ಗುರುತಿಸಿ ಈ ಒಂದು ಸನ್ಮಾನಕ್ಕೆ ಅವರಿಗೆ ಮಾಡಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೆ. ನಾನು ಮೊದಲನೇದಾಗಿ
ಶ್ರೀ ಬಿ ಬಿ ನಾಯ್ಕ್ ಅಣ್ಣವರು ಅವರಿಗೆ ಶಾಲು ಓದಿಸಿ ಸನ್ಮಾನ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಪಿ ಪಿ ನಾಯ್ಕ ಅವರು ಹಾರ ಹಾಕಿ ಸನ್ಮಾನ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಫಲಪುಷ್ಪ ತಾಂಬೂಲವನ್ನು ಶ್ರೀಯುತ ಸುರೇಶ್ ವಾಯ್ ಮಾಳಶೇಖರ್ ಅವರು ನೀಡಬೇಕು ಹಾಗೂ ಸ್ಮರಣಿಕೆ ಒಂದು ಪತ್ರವನ್ನು. ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಅವುಗಳು ಒಂದು ಪ್ರೋತ್ಸಾಹ ನೀಡಬೇಕಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ಹೆಮ್ಮೆಯ ವಿಚಾರ ಹಾಗೂ ಒಂದು ಅವರ ಈ ಕಾರ್ಯ ಸಾಧನೆಗೆ ಅವರಿಗೆ ಇದು ಸಿಕ್ಕಂತಹ ಒಂದು ಪ್ರತಿಫಲ ಅಂತ ನನಗೆ ಹೇಳಲಿಕ್ಕೆ ನಾನು ಇವಾಗ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಎರಡನೇ ಒಬ್ಬ ಸನ್ಮಾನಿತರು ಕಿಶೋರ್ ಕೇಶವ್ ನಾಯ್ಕ್. ಪರೋಪಕಾರ, ಸಹಕಾರ, ಸಹಾಯ ಏನಾದರೂ ನಾವು ನಮ್ಮ ಮಾತಲ್ಲಿ ಬರಬೇಕಂದ್ರೆ ನಮಗೆ ಮೊದಲಿಗೆ ನೆನಪು ಬರುವುದೇ ಕಿಶೋರ್ ಅವರು. ಪ್ರೀತಿಯಿಂದ ನಾವೆಲ್ಲರೂ ತಮಗೆಲ್ಲ ಗೊತ್ತಿದೆ ಶಾಣೆಗುಂಡಿ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಬೆಳಗಾವೂರಿಗೆ ಒಂದು ರೀತಿ ಅಂದರೆ ನಮ್ಮ ಸಮಾಜ ಹೊರತುಪಡಿಸಿ ಕೂಡ ಅವರು ಈ ತಮ್ಮ ಒಂದು ವ್ಯಕ್ತಿತ್ವದಿಂದ ತಮ್ಮ ಒಂದು ಕೆಲಸ ಕಾರ್ಯದಿಂದ ಬಹಳಷ್ಟು ಪ್ರಸಿದ್ಧಿ ಪಡೆದವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1971ರಲ್ಲಿ ದಿವಂಗತ ಕೇಶವ್ ನಾಯ್ಕ್ ಹಾಗೂ ಸೀತಾಬಾಯಿ ಅವರ ಮಗನಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದರೂ ಕೂಡ ಅವರು ಮೆಟ್ರಿಕ್ ಹಾಗೂ ITI ಅವರಿಗೆ ಓದಿ ತಮ್ಮ ಸ್ವಂತ ಬುದ್ಧಿಯಲ್ಲಿ ಓದಿ ಉದರ ಪೋಷಣೆಗಾಗಿ ದೂರದ ಮುಂಬೈನಲ್ಲಿ ಹಲವಾರು ವರ್ಷಗಳ ಕೆಲಸಗಳನ್ನು ನಿರ್ವಹಿಸಿ ಆಮೇಲೆ ತಮ್ಮ ಸ್ವಂತ ಊರಾದ ನಮ್ಮ ಬೆಳಗಾವಿಗೆ ಆಗಮಿಸಿ ಇಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೌಕಾನೆಲೆಯಲ್ಲಿ ಒಂದು ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆ ಉದ್ಯೋಗದ ಜೊತೆಗೆ ಅವರು ತಮ್ಮ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಬಹಳ ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಭಾಗದ ನಮ್ಮ ಭಾಗದಲ್ಲಿ ಯಾರಾದರೂ ಹೇಳಲೇಬೇಕು, ನಾನು ಗತಿಸಿದರೆ ಆ ಒಂದು ಸಂದರ್ಭದಲ್ಲಿ ಅವರ ಮನೆಯವರ ಅವರ ಕಷ್ಟದಲ್ಲಿ ಅವರ ದುಃಖದಲ್ಲಿ ಅವರ ಮನೆಯವರಾಗಿ ನಿಂತು ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥ ಒಳ್ಳೆಯ ಉದಾರ ಮನೋಭಾವ ನಮ್ಮ ಕಿಶೋರ್ ಅವರದ್ದು. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ, ನಾಟಕ, ಕ್ರಿಕೆಟ್ ಟೂರ್ನಮೆಂಟ್ ಏನೇ ಆಗಲಿ ನಮ್ಮ ಗ್ಯಾದರಿಂಗ್ ಆದರೂ ಕೂಡ ಅವರು ಆ ದಿನ ಎಲ್ಲ ಆಗಮಿಸುವ ಕಲಾವಿದರಿಗೆ ಅದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ತಿಂಡಿ, ತಂಪು ಪಾನೀಯ, ಚಹಾ ಈ ಒಂದು ತಮ್ಮ ಸ್ವಂತ ಖರ್ಚಿನಲ್ಲಿ ನೀಡುವಂಥ ಉದಾರ ಮನೋಭಾವ ಅವರದು. ಅದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಹಿಂಗಿತ್ತು ಅಂತ ಹೇಳಿದರೆ ಸಾಕು ಓಡಿ ಬಂದು ಕೆಲಸ ಮಾಡಿಕೊಡುವಂಥ ಅವರ ಒಂದು ಬುದ್ಧಿಗೆ ನಾವು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಸನ್ಮಾನ ಅಂದರೆ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವ ಹಾಗೂ ಅವನು ಮಾಡುವ ಒಂದು ಸಮಾಜಮುಖಿ ಕಾರ್ಯಕ್ಕೆ ಸೀಮಿತ ಅಂತ ನಾನು ಅನ್ಕೋತೀನಿ. ಅದಕ್ಕೆ ಒಂದು ಪ್ರತಿರೂಪ ನಮ್ಮ ಕಿಶೋರ್ ಕೇಶವ್ ನಾಯ್ಕರವರು. ಈ ಎಲ್ಲ ಅವರ ಕಾರ್ಯಗಳನ್ನು ಅವರ ಒಂದು ಸಮಾಜಮುಖಿ ಈ ಕಾರ್ಯಕ್ರಮ ಅವರು ಮಾಡುವ ಈ ರೀತಿಯಿಂದ ನಮ್ಮ ಮಾಳ್ಸ ನಾಟ್ಯ ಕಲಾವೃಂದ ಹಾಗೂ ಪ್ರಮೋದ್ ಎಸ್ ಮಾಳಶೇಖರ್ ಇವರ ಸಹಯೋಗದಲ್ಲಿ ಶ್ರೀ ನಮ್ಮ ಗ್ರಾಮದೇವರ ಈ ದಿಂಡಿ ಹಬ್ಬದ ಪ್ರಯುಕ್ತ ನಡೆಯುವ ಈ ಯಕ್ಷಗಾನದಲ್ಲಿ ಅಂದರೆ ಈ ವೇದಿಕೆ ಮೇಲೆ ಅವರನ್ನು ಸನ್ಮಾನ ಮಾಡುವುದಕ್ಕೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತಾ ಇದೆ. ದಯವಿಟ್ಟು ಒಂದು ಚಪ್ಪಾಳೆ ಕಿಶೋರ್ ಅವರಿಗಾಗಿ.
ಈಗ ಸುರೇಶ್ ಬಾಯ್ ಮಾಳ್ಸೇಕರ್ ಅವರಿಗೆ ಶಾಲೆ ಓದಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಬೀದಿನಾಯಕ ಅಣ್ಣನವರು ಹಾರವನ್ನು ಅರ್ಪಿಸಬೇಕು. ಫಲಪುಷ್ಪ ತಾಂಬೂಲ ಹಾಗೂ ಸ್ಮರಣಿಕೆಯನ್ನು ಶ್ರೀಯುತ PP ನಾಯಕರವರು ನೀಡಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನಿತರಾದ ಶ್ರೀಯುತ ಆನಂದು ಅವರ್ಸೇಕರ್ ಹಾಗೂ ಕಿಶೋರ್ ಕೇಶವ್ ನಾಯ್ಕರಿಗೆ ನಾನು ಅಭಿನಂದಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮಗೆ ಇಷ್ಟೊತ್ತು ಸಹಕಾರ ನೀಡಿದಂಥ ನಮ್ಮ DB ನಾಯ್ಕ ಅಣ್ಣನವರಿಗೂ ಸುರೇಶ್ ಅಣ್ಣನವರಿಗೂ ಹಾಗೂ PP ನಾಯ್ಕ ಅವರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾಳ್ಸಾ ನಾಟ್ಯ ಕಲಾವೃಂದದ ಯಕ್ಷಗಾನದ ತಂಡ ಹಾಗೂ ಪ್ರಮೋದ್ ಮಾಳ್ಸೇಕರ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ವೇದಿಕೆ ಇದೀಗ ಯಕ್ಷ ಪ್ರೇಮಿಗಾಗಿ ಬಿಟ್ಟುಕೊಡುತ್ತಾ ತಮ್ಮ ಅನುಮತಿಯೊಂದಿಗೆ ತಮಗೆ ವಿನಂತಿ ಪೂರ್ವಕವಾಗಿ ತಮ್ಮಿಂದ ಬೀಳ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಸನ್ಮಾನಿತರು ಕಿಶೋರ್ ಕೇಶವ್ ನಾಯ್ಕ್. ಪರೋಪಕಾರ, ಸಹಕಾರ, ಸಹಾಯ ಏನಾದರೂ ನಾವು ನಮ್ಮ ಮಾತಲ್ಲಿ ಬರಬೇಕಂದ್ರೆ ನಮಗೆ ಮೊದಲಿಗೆ ನೆನಪು ಬರೋದೇ ಕಿಶೋರ್ ಅವರು. ಪ್ರೀತಿಯಿಂದ ನಾವೆಲ್ಲರೂ ತಮಗೆಲ್ಲ ಗೊತ್ತಿದೆ ಶಾಣೆಗುಂಡಿ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಬೆಳಗಾವರಿಗೆ ಒಂದು ರೀತಿ ಅಂದರೆ ನಮ್ಮ ಸಮಾಜ ಹೊರತುಪಡಿಸಿ ಕೂಡ ಅವರು ಈ ತಮ್ಮ ಒಂದು ವ್ಯಕ್ತಿತ್ವದಿಂದ ತಮ್ಮ ಒಂದು ಕೆಲಸ ಕಾರ್ಯದಿಂದ ಬಹಳಷ್ಟು ಪ್ರಸಿದ್ಧಿ ಪಡೆದವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1971ರಲ್ಲಿ ದಿವಂಗತ ಕೇಶವ್ ನಾಯ್ಕ್ ಹಾಗೂ ಸೀತಾಬಾಯಿ ಅವರ ಮಗನಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದರೂ ಕೂಡ ಅವರು ಮ್ಯಾಟ್ರಿಕ್ ಹಾಗೂ ITI ಅವರಿಗೆ ಓದಿ ತಮ್ಮ ಸ್ವಂತ ಬುದ್ಧಿಯಲ್ಲಿ ಓದಿ ಉದರ ಪೋಷಣೆಗಾಗಿ ದೂರದ ಮುಂಬೈನಲ್ಲಿ ಹಲವಾರು ವರ್ಷಗಳ ಕೆಲಸಗಳನ್ನು ನಿರ್ವಹಿಸಿ ಆಮೇಲೆ ತಮ್ಮ ಸ್ವಂತ ಊರಾದ ನಮ್ಮ ಬೆಳಗಾವಿಗೆ ಆಗಮಿಸಿ ಇಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೌಕಾನೆಲೆಯಲ್ಲಿ ಒಂದು ಉದ್ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಆ ಉದ್ಯೋಗದ ಜೊತೆಗೆ ಅವರು ತಮ್ಮ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಬಹಳ ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ನಮ್ಮ ಭಾಗದಲ್ಲಿ ಯಾರಾದರೂ ಹೇಳಲೇಬೇಕು, ನಾನು ಗತಿಸಿದರೆ ಆ ಒಂದು ಸಂದರ್ಭದಲ್ಲಿ ಅವರ ಮನೆಯವರ ಅವರ ಕಷ್ಟದಲ್ಲಿ ಅವರ ದುಃಖದಲ್ಲಿ ಅವರ ಮನೆಯವರಾಗಿ ನಿಂತು ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥ ಒಳ್ಳೆಯ ಉದಾರ ಮನೋಭಾವ ನಮ್ಮ ಕಿಶೋರ್ ಅವರದ್ದು. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ, ನಾಟಕ, ಕ್ರಿಕೆಟ್ ಟೂರ್ನಮೆಂಟ್ ಏನೇ ಆಗಲಿ ನಮ್ಮ ಗ್ಯಾದರಿಂಗ್ ಆದರೂ ಕೂಡ ಅವರು ಆ ದಿನ ಎಲ್ಲ ಆಗಮಿಸುವ ಕಲಾವಿದರಿಗೆ ಅದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ತಿಂಡಿ, ತಂಪು ಪಾನೀಯ, ಚಹಾ ಈ ಒಂದು ತಮ್ಮ ಸ್ವಂತ ಖರ್ಚಿನಲ್ಲಿ ನೀಡುವಂಥ ಉದಾರ ಮನೋಭಾವ ಅವರದು. ಅದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಹಿಂಗಿತ್ತು ಅಂತ ಹೇಳಿದರೆ ಸಾಕು ಓಡಿ ಬಂದು ಕೆಲಸ ಮಾಡಿಕೊಡುವಂಥ ಅವರ ಒಂದು ಬುದ್ಧಿಗೆ ನಾವು ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಸನ್ಮಾನ ಅಂದರೆ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವ ಹಾಗೂ ಅವನು ಮಾಡುವ ಒಂದು ಸಮಾಜಮುಖಿ ಕಾರ್ಯಕ್ಕೆ ಸೀಮಿತ ಅಂತ ನಾನು ಅನ್ಕೋತೀನಿ. ಅದಕ್ಕೆ ಒಂದು ಪ್ರತಿರೂಪ ನಮ್ಮ ಕಿಶೋರ್ ಕೇಶವ್ ನಾಯ್ಕರವರು. ಈ ಎಲ್ಲ ಅವರ ಕಾರ್ಯಗಳನ್ನು ಅವರ ಒಂದು ಸಮಾಜಮುಖಿ ಈ ಕಾರ್ಯಕ್ರಮ ಅವರು ಮಾಡುವ ಈ ರೀತಿಯಿಂದ ನಮ್ಮ ಮಾಳ್ಸಾ ನಾಟ್ಯ ಕಲಾವೃಂದ ಹಾಗೂ ಪ್ರಮೋದ್ ಮಾಳ್ಸೇಕರ್ ಇವರ ಸಹಯೋಗದಲ್ಲಿ ಶ್ರೀ ನಮ್ಮ ಗ್ರಾಮದೇವರ ಈ ದಿಂಡಿ ಹಬ್ಬದ ಪ್ರಯುಕ್ತ ನಡೆಯುವ ಈ ಯಕ್ಷಗಾನದಲ್ಲಿ ಅಂದರೆ ಈ ವೇದಿಕೆ ಮೇಲೆ ಅವರನ್ನು ಸನ್ಮಾನ ಮಾಡುವುದಕ್ಕೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತಾ ಇದೆ.
ದಯವಿಟ್ಟು ಒಂದು ಚಪ್ಪಾಳೆ ಕಿಶೋರ್ ಅವರಿಗಾಗಿ. ಈಗ ಸುರೇಶ್ ಭಾಯ್ ಮಾಳ್ಸೇಕರ್ ಅವರಿಗೆ ಶಾಲು ಹೊದಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಬೀದಿ ನಾಯಕ್ ಅಣ್ಣನವರು ಹಾರವನ್ನು ಅರ್ಪಿಸಬೇಕು. ಫಲಪುಷ್ಪ ತಾಂಬೂಲ ಹಾಗೂ ಸ್ಮರಣಿಕೆಯನ್ನು ಶ್ರೀಯುತ ಪಿ ನಾಯಕರವರು ನೀಡಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನಿತರಾದ ಶ್ರೀಯುತ ಆನಂದು ಅವರ್ಸೇಕರ್ ಹಾಗೂ ಕಿಶೋರ್ ಕೇಶವ್ ನಾಯ್ಕರಿಗೆ ನಾನು ಅಭಿನಂದಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮಗೆ ಇಷ್ಟೊತ್ತು ಸಹಕಾರ ನೀಡಿದಂಥ ನಮ್ಮ ಬಿ ನಾಯ್ಕ ಅಣ್ಣನವರಿಗೂ ಸುರೇಶ್ ಅಣ್ಣನವರಿಗೂ ಹಾಗೂ ಪಿ ನಾಯ್ಕ ಅವರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾಳ್ಸಾ ನಾಟ್ಯ ಕಲಾವೃಂದದ ಯಕ್ಷಗಾನದ ತಂಡ ಹಾಗೂ ಪ್ರಮೋದ್ ಮಾಳ್ಸೇಕರ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ವೇದಿಕೆ ಇದೀಗ ಯಕ್ಷ ಪ್ರೇಮಿಗಾಗಿ ಬಿಟ್ಟುಕೊಡುತ್ತಾ ತಮ್ಮ ಅನುಮತಿಯೊಂದಿಗೆ ತಮಗೆ ವಿನಂತಿ ಪೂರ್ವಕವಾಗಿ ತಮ್ಮಿಂದ ಬೀಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.
ಈ ಒಂದು ಚಿಕ್ಕ ಪ್ರತಿಭೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಒಂದು ಆಶೀರ್ವಾದ ಇರಲಿ ಅಂತ ನಾನು ನಮ್ಮ ಮಂಡಳಿ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.